ನೇರವಾಗಿ ಕುತ್ಕೊಂಡು ಅದೇ ಭಾಗದಲ್ಲಿ ಗರ್ಭಾಶಯ, ಫೆಲೋಪಿಯನ್ ಟ್ಯೂಬು, ಓವೆರಿ ಇವೆಲ್ಲ ಇರ್ತವೆ. ಅದು ಸಮಸ್ಯೆಯನ್ನು ಸೂಚಿಸ್ತಕ್ಕಂಥ ಒಂದು ಇಂಡಿಕೇಶನ್. ಅದು ಪೇನ್ ಕಮ್ಮಿ ಮಾಡಬಾರ್ದು. ಆ ಪೇನ್ ಜಾಸ್ತಿ ಬರಲಿಕ್ಕೆ ಕಾರಣ ಏನಿದೆಯಲ್ಲ ಅದನ್ನು ಸರಿಪಡಿಸ್ಕೋಬೇಕು. ಅದನ್ನು ಒಡೆದ್ರೆ ಒಳಗಡೆ ಬಿಳಿ ಒಂದು ಬೀಜ ಸಿಗ್ತದೆ. ಮೇಲಿನ ಸಿಪ್ಪೆ ತೆಗೆದು ಒಳಗಿನ ಬಿಳಿಯ ಒಂದು ಅಂಶವನ್ನ ಅದನ್ನ ತಿಂದ ಮೇಲೆ ಬಿಸಿನೀರನ್ನ ಸೇವನೆ ಮಾಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಯೋಗ ಮುದ್ರಾ ಫಾರ್ ಮೆನ್ಸ್ಟ್ರಲ್ ಪೇನ್ ಅಂತ ಹೇಳಿ ಆ ವಿಚಾರ ಕುರಿತಾಗಿ ಮಾಹಿತಿಗಳನ್ನು ನೋಡಿ. ಅಂದರೆ ಮಾಸಿಕ ಋತುಚಕ್ರದಲ್ಲಿ ಹೆಣ್ಣುಮಕ್ಕಳಿಗೆ ತುಂಬ ಹೊಟ್ಟೆ ನೋವು ಬರ್ತಾ ಇರ್ತದೆ. ಆ ಹೊಟ್ಟೆ ನೋವು ಬರಬಾರ್ದು ಅಂದರೆ ಯಾವ ಯೋಗ ಮುದ್ರೆಯನ್ನು ನಾವು ಮಾಡಬೇಕು? ಅದು ಯಾವ ಯೋಗ ಮುದ್ರೆ ಅಂತ ಹೇಳಿದ್ರೆ ಯೋನಿ ಮುದ್ರೆ. ಎರಡು ಕೈಗಳನ್ನ, ಭಾಳ ಜನ ಯೋನಿ ಮುದ್ರೆನ ಹೀಗೆ ತಿಳಿಸ್ತಾರೆ. ಇದಕ್ಕಿಂತ ಎಫೆಕ್ಟಿವ್ ಅಂದರೆ ಹೀಗೆ ಮಾಡೋದು ನೋಡಿ. ಇದು ಫೆಲೋಪಿಯನ್ ಟ್ಯೂಬು, ಇದೆಲ್ಲ ಫೆಲೋಪಿಯನ್ ಟ್ಯೂಬ್, ಇದು ಓವೆರಿ, ಇದು ಗರ್ಭಕೋಶ ಮತ್ತು ಇದು ಯೋನಿ ಭಾಗದ ಒಂದು ಸಂಕೇತವನ್ನು ನಮಗೆ ತಿಳಿಸ್ಕೊಡ್ತದೆ. ಹೀಗೆ ಎಕ್ಸಾಕ್ಟಾಗಿ ಹೀಗೆ ಎರಡು ಕೈಗಳನ್ನ ಈ ರೀತಿ ಹೆಬ್ಬೆರಳನ್ನು ಜೋಡಿಸಿ, ತೋರು ಬೆರಳನ್ನು ಈ ರೀತಿ ಜೋಡಿಸ್ಕೊಂಡು ನೇರವಾಗಿ ಕುತ್ಕೊಂಡು ಈ ರೀತಿಯಾಗಿ ದೀರ್ಘವಾದ ಉಸಿರಾಟವನ್ನು ಮಾಡೋದು. ಡೀಪ್ ಬ್ರೀದಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಗಮನ ಎಲ್ಲಿರಬೇಕು? ನಮ್ಮ ಜನನೇಂದ್ರಿಯದ ಭಾಗದ ಕಡೆಗೆ, ಹೊಕ್ಕಳಿನ ಕೆಳಭಾಗದ ಕಡೆ ಗಮನ ಇರಬೇಕು. ಅದೇ ಭಾಗದಲ್ಲಿ ಗರ್ಭಾಶಯ, ಫೆಲೋಪಿಯನ್ ಟ್ಯೂಬು, ಓವೆರಿ ಇವೆಲ್ಲ ಇರ್ತವೆ. ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ಲಂ ವಂ ಅನ್ನೋ ಶಬ್ದವನ್ನು ಮನಸ್ಸಲ್ಲೇ ನೀವು ಉಚ್ಚಾರಣೆ ಮಾಡಬೇಕು. ಲಂ ಅಂದರೆ ಮೂಲಾಧಾರ ಚಕ್ರ, ವಂ ಅಂದರೆ ಸ್ವಾಧಿಷ್ಠಾನ ಚಕ್ರ. ಇವೆರಡು ಆಕ್ಟಿವೇಟ್ ಆಗ್ತದೆ. ಹೀಗೆ ಲಂ ವಂ ಈ ಮಂತ್ರ ಹೇಳ್ಬೋದು. ಈ ಮಂತ್ರ ಹೇಳ್ತಾ ಹೇಳ್ತಾ ನೀವು ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಹೋಗಬೇಕು. ಮನಸ್ಸಿನಲ್ಲಿ ಮಂತ್ರ ಹಾಗೂ ಮುದ್ರೆ ಜೊತೆಗೆ ದೀರ್ಘವಾದ ಶ್ವಾಸ ಪ್ರಶ್ವಾಸ, ಈ ಮೂರೂ ಸೇರಿದಾಗ ಅದು ಪರಿಪೂರ್ಣವಾದ ಪ್ರಾಣಾಯಾಮ ಆಗುತ್ತೆ. ಈ ಪ್ರಾಣಾಯಾಮದಿಂದಾಗಿ ನಿಮ್ಮ ಮೆನ್ಸ್ಟ್ರಲ್ ಸಂದರ್ಭದಲ್ಲಿ ಕಡಿಮೆ ಬ್ಲೀಡಿಂಗ್ ಆಗೋದು ಅಥವಾ ಓವರ್ ಬ್ಲೀಡಿಂಗ್ ಆಗೋದು, ಕ್ಲಾಟ್ ಆಗೋದು, ಹೊಟ್ಟೆ ನೋವು ಬರೋದು ಇವೆಲ್ಲ ಕಮ್ಮಿ ಆಗ್ತಾ ಬರ್ತವೆ. ದೀರ್ಘವಾದ ಉಸಿರಾಟದೊಂದಿಗೆ ಒಳಗಡೆ ಮನಸ್ಸಿನಲ್ಲಿ ಮಂತ್ರ, ಕೈಯಲ್ಲಿ ಮುದ್ರೆಯನ್ನು ಮಾಡಿಕೊಂಡು ಇದನ್ನು ಪ್ರತಿನಿತ್ಯ ನೀವೊಂದು 10-15 ನಿಮಿಷ ಅಭ್ಯಾಸ ಮಾಡಿ. ಮೆನ್ಸ್ಟ್ರೇಷನ್ ಸಮಯದಲ್ಲಿ ಮಾತ್ರ ಇದನ್ನ ಅಭ್ಯಾಸ ಮಾಡೋದಲ್ಲ, ನಿರಂತರವಾಗಿ ಇದನ್ನು ಅಭ್ಯಾಸ ಮಾಡ್ತಾ ಹೋಗಿ. ಅದರ ಜೊತೆಗೆ ಅನುಲೋಮ ವಿಲೋಮ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಇವನ್ನೆಲ್ಲವೂ ಕಪಾಲಭಾತಿ ಪ್ರಾಣಾಯಾಮ ನಿರಂತರ ಮಾಡಬೇಕು. ಮತ್ತು ಮೆನ್ಸ್ಟ್ರಲ್ ಸಂದರ್ಭದಲ್ಲಿ ಆ ಕಪಾಲಭಾತಿ ಎಲ್ಲ ಮಾಡಲಿಕ್ಕಾಗಲ್ಲ. ಭ್ರಾಮರಿ ಮತ್ತು ಈ ಒಂದು ದೀರ್ಘ ಶ್ವಾಸ ಪ್ರಶ್ವಾಸದ ಧ್ಯಾನದ ಕ್ರಿಯೆಯನ್ನು ನೀವು ಮಾಡೋದ್ರಿಂದ ನಿಮಗೆ ಆ ಪೀರಿಯಡ್ ಸಂದರ್ಭದಲ್ಲಿ ಏನು ನೋವು ಬರ್ತದಲ್ಲ ಅದು ಕಂಪ್ಲೀಟಾಗಿ 1-2 ತಿಂಗಳ ಒಳಗಡೆ ಕಮ್ಮಿ ಆಗುತ್ತೆ. ಅದಕ್ಕಾಗಿ ನೀವು ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಂಡ್ರೆ ಗರ್ಭಕೋಶದ ಸಮಸ್ಯೆ ಹೆಚ್ಚಾಗ್ತವೆ. ಯಾಕಂದರೆ ಪೇನ್ ಅಂದರೆ ಅದು ಸಮಸ್ಯೆಯನ್ನು ಸೂಚಿಸ್ತಕ್ಕಂಥ ಒಂದು ಇಂಡಿಕೇಶನ್. ಅದು ಆ ಪೇನ್ ಕಮ್ಮಿ ಮಾಡಬಾರ್ದು. ಆ ಪೇನು ಜಾಸ್ತಿ ಬರಲಿಕ್ಕೆ ಕಾರಣ ಏನಿದೆಯಲ್ಲ ಅದನ್ನು ಸರಿಪಡಿಸ್ಕೋಬೇಕು. ಅದನ್ನು ಸರಿಪಡಿಸ್ತಕ್ಕಂಥ, ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ತಕ್ಕಂಥ, ಗರ್ಭಕೋಶವನ್ನು ಸರಿ ಮಾಡ್ತಕ್ಕಂಥ ಪರಿಹಾರ ಮಾರ್ಗವನ್ನು ನಿಮಗೆ ತಿಳಿಸಿದ್ದೇನೆ. ಆಮೇಲೆ ಸೂಕ್ತ ವಜ್ರಾಸನ ಅಂತ ಬರುತ್ತೆ. ಅದನ್ನು ಆ ಒಂದು ನೋವು ಬಂದ ಸಂದರ್ಭದಲ್ಲಿ ನೀವು ಮಾಡಿದಾಗ ತಕ್ಷಣಕ್ಕೆ ರಿಲೀಫ್ ಆಗುತ್ತೆ. ಸೂಕ್ತ ವಜ್ರಾಸನ. ಮತ್ತೊಂದು ಮನೆಮದ್ದು ಅಂದರೆ 2 ಚಮಚ ಜೀರಿಗೆ, ಅರ್ಧ ಚಮಚ ಧನಿಯಾ, 2 ಲೋಟ ನೀರಿನಲ್ಲಿ ಕುದಿಸಿ ಅದು ಕುದ್ದು 1 ಲೋಟ ಕೀಳಬೇಕು. ಅದನ್ನು ಶೋಧಿಸಿ ಅದರಲ್ಲಿ 1-2 ಚಮಚದಷ್ಟು ಹಸುವಿನ ತುಪ್ಪವನ್ನು ಬೆರೆಸಿ ಬಿಸಿಯಾಗಿ ಅದನ್ನು ಕುಡಿಯೋದ್ರಿಂದ ಕೂಡ ಪೀರಿಯಡ್ಸ್ ಸಂದರ್ಭದಲ್ಲಿ ಬರ್ತಕ್ಕಂಥ ಹೊಟ್ಟೆ ನೋವನ್ನು ಸರಿಪಡಿಸ್ಕೋಬೋದು. ಮತ್ತೊಂದು ಮನೆಮದ್ದು ಗಜಗ ಅಂತ ಸಿಗುತ್ತೆ. ಗಜಗ ನಾವು ಚಿಕ್ಕ ವಯಸ್ಸಲ್ಲಿ ಅದನ್ನು ಹಿಂಗೆ ತಿಕ್ಕಿ ಬಿಸಿ ಮಾಡಿ ಹಿಂಗೆ ಇಡ್ತಿದ್ವು ನೋಡ್ರಿ, ಗಜಗ ಅಂತ ಹೇಳ್ತಾರೆ. ತಿಕ್ಕಿದಾಗ ತುಂಬ ಬಿಸಿ ಆಗ್ತಿತ್ತು. ಅದನ್ನು ಒಡೆದ್ರೆ ಒಳಗಡೆ ಬಿಳಿ ಒಂದು ಬೀಜ ಸಿಗ್ತದೆ. ಆ ಗಜಗದ ಬೀಜ ಮೇಲಿನ ಸಿಪ್ಪೆ ತೆಗೆದು ಒಳಗಿನ ಬಿಳಿಯ ಒಂದು ಅಂಶವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. ಆ ಪುಡಿ ಎಷ್ಟು? ಒಂದು ಅರ್ಧ ಚಮಚ ಬೆಳ್ಳುಳ್ಳಿಯ ಪೇಸ್ಟು, ಇನ್ನು ಅರ್ಧ ಚಮಚ ಬೆಲ್ಲ, ಮತ್ತೆ ಅರ್ಧ ಚಮಚ ಹಿಂಗು. ಈ 4 ಪದಾರ್ಥಗಳನ್ನು ಸೇರಿಸಿ ಅದನ್ನೇನು ಮಾಡಬೇಕಂದ್ರೆ ಉಂಡೆ ಮಾಡಬೇಕು. ಆ ಉಂಡೆ ಸಣ್ಣ ಉಂಡೆ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಇದೇ ರೀತಿ ಸಾಯಂಕಾಲ 1 ಬಾರಿ ಸೇವನೆ ಮಾಡಿ. ಅದನ್ನು ತಿಂದ ಮೇಲೆ ಬಿಸಿನೀರನ್ನ ಸೇವನೆ ಮಾಡಿ. ಈ ರೀತಿಯಾಗಿ ಆ ಮಾಸಿಕ ಋತುಸ್ರಾವ ಏನು ನಡೀತಾ ಇರ್ತಲ್ಲ
ಆ ಸಂದರ್ಭದಲ್ಲಿ 3 ದಿವಸ ನೀವು ಮಾಡಿ ನೋಡಿ, 3-4 ದಿವಸ. ಮತ್ತು ನೆಕ್ಸ್ಟು ಋತುಸ್ರಾವದ ಸಂದರ್ಭದಲ್ಲಿ ನಿಮಗೆ ಹೊಟ್ಟೆ ನೋವಿನ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಇದನ್ನು ಮಾಡಿ ನಿರಂತರ ಪ್ರಾಣಾಯಾಮ ಮಾಡಿ, ದುಶ್ಚಟಗಳಿಂದ ದೂರ ಇರಿ. ಫಾಸ್ಟ್ ಫುಡ್, ಜಂಕ್ ಫುಡ್ಗಳಿಂದ ದೂರ ಇದ್ದರೆ ಮಾತ್ರ ಇಂಥ ಆ ಒಂದು ಮನೆಮದ್ದುಗಳು ಪರಿಣಾಮಕಾರಿಯಾಗಿ ಪರಿಪೂರ್ಣ ಪರಿಹಾರ ಒದಗಿಸ್ತವೆ. ಹಾಗೂ ಚಹಾ ಕಾಫಿ ಅನ್ನುವ ಕೆಟ್ಟ ಪೇಯವನ್ನು ಕೂಡ ಜೀವನದಲ್ಲಿ ಯಾವತ್ತು ಬಳಸಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ಕೇಳಿ. ಈ ಮನೆಮದ್ದನ್ನು 1-3 ತಿಂಗಳು ಬಳಸ್ಬೋದು. ನಾನೇನದು ಬೆಲ್ಲ, ಇಂಗು, ಬೆಳ್ಳುಳ್ಳಿ ಮತ್ತು ಗಜಗದ ಪುಡಿ ಹೇಳಿದ್ನಲ್ಲ, ಅದನ್ನು ನಿರಂತರವಾಗಿ ಬಳಸಂಗಿಲ್ಲ. ಪೀರಿಯಡ್ಸ್ ಸಂದರ್ಭದಲ್ಲಿ ಮಾತ್ರ ಬಳಸಬೇಕು 5 ದಿನ ಅಂತ ಸೂಚನೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.